ಕೌತುಕದಿಂದ ನೋಡಿ ಬಂದ ಕಾಟೇರದ ಬಗ್ಗೆ ಕಾತುರದಿಂದ ಬರೆದಿದ್ದೇನೆ. ಚಿತ್ರದುದ್ದಕ್ಕೂ ಹಿಡಿಸಿದ ಬಹುಮುಖ್ಯ ಅಂಶವೆಂದರೆ ವಾಸ್ತವಿಕತೆಗೆ ಹೊತ್ತು ಕೊಟ್ಟಿದ್ದು ಮತ್ತು ಎಲ್ಲಿಯೂ ಸಹಿತ ಪಾತ್ರಗಳು ತಮ್ಮ ಹದ್ದನ್ನು ಮೀರಿ ಸಾಗುವುದಿಲ್ಲ. ನಾಯಕ ಶಿಕ್ಷೆ ಕೊಡುತ್ತಾನೆ, ಆದರೆ ಅದರಲ್ಲಿ ಹತೋಟಿ ಇರುತ್ತದೆ ಮತ್ತು ನ್ಯಾಯಸಮ್ಮತ ನಿಲುವುಗಳಿರುತ್ತವೆ. ಇದಕ್ಕೆ ನಿದರ್ಶನ ಊರಿನ ಒಳಗಿರುವ ವೈರಿಗಳನ್ನು ಶಿಕ್ಷಿಸುವಾಗ ಕರುಣೆ ಇರುತ್ತದೆ, ಏಕೆಂದರೆ ಅವರು ತನ್ನ ಊರಿನವರೇ ಅಲ್ಲವೇ. ಮಾರ ಮಾಡಿದ ತಪ್ಪಿಗೆ ಅವನನ್ನು ಏನು ಮಾಡಿದರೂ ಸರಿಯೇ, ಆದರೆ ನಾಯಕ ಅವನನ್ನು ಜೀವಸಹಿತ ಬಿಡುತ್ತಾನೆ. ಉಳುವವನೇ ಭೂಮಿ ಒಡೆಯ ಅನುಷ್ಠಾನಗೊಳಿಸುವಾಗ ಜಮೀನ್ದಾರ ಕಡೆಯವರು ಬಂದಾಗ ನಾಯಕ ಕೇವಲ ಕಣ್ಣ ಸನ್ನೆಯಿಂದಲೇ ಅವರನ್ನು ನಿಭಾಯಿಸುತ್ತಾನೆ ಹೊರತು ಬಂದೆಲ್ಲರನ್ನು ಸಾಯಿಸುವುದಿಲ್ಲ. ವಾಸ್ತವದಲ್ಲಿ ಇದೇ ರೀತಿ ನಡೆಯುತ್ತದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗುವುದು ಅತಿ ವಿರಳ. ಹಾಗೆಯೇ ಮುಖ್ಯ ಖಳನಾಯಕರು ಸಹಿತ ಎಲ್ಲಿಯೂ ಹದ್ದು ಮೀರಿಯೂ ಅಶ್ಲೀಲ ಅರ್ಥವಿಲ್ಲದ ಪದಗಳನ್ನು ಮಾತನಾಡುವುದಿಲ್ಲ, ಚೌಕಟ್ಟಿನಲ್ಲೇ ಇರುತ್ತಾರೆ. ನಾಯಕ ಬೇರೆ ಪ್ರದೇಶದಿಂದ ಬಂದಂತಹ ಅಷ್ಟು ಸುಪಾರಿ ಹಂತಕರನ್ನು ಕರುಣೆ ಇಲ್ಲದೆ ನಿರ್ನಾಮ ಮಾಡುತ್ತಾನೆ, ಆದರೆ ತಿಳುವಳಿಕೆ ಇಲ್ಲದ ಹುಡುಗನನ್ನು ಕ್ಷಮಿಸುತ್ತಾನೆ. ನಾಯಕನಿಗೆ ತನ್ನವರು ಬೇಕು, ತನ್ನವರ ಮೇಲೆ ಅನ್ಯಾಯ ಮಾಡುತ್ತಿರುವ ಊರಿನ ದನಿಯು ಬೇಕು. ಏಕೆಂದರೆ ಸುಪಾರಿ ಹಂತಕರು ಹಳ್ಳಿಯವರನ್ನು ಸಾಯಿಸಲು ಬಂದಾಗ ಅವರಿಗೆ ಹಳ್ಳಿಯವರ ಕಡೆಯೇ ಇದ್ದ ಒಬ್ಬನು ಸಹಾಯ ಮಾಡುತ್ತಾನೆ. ಹೀಗೆ ಎಲ್ಲ ಮೂಲೆಗಳಲ್ಲೂ ಇರುವ ಸರಿ ತಪ್ಪುಗಳನ್ನು ನಿರ್ದೇಶಕರು ತುಂಬ ಚೆನ್ನಾಗಿ ತಿಳಿಸಿದ್ದಾರೆ ಅನಿಸಿತು. ಜವಾಬ್ದಾರಿಯುತ ಪ್ರಬುದ್ಧ ನಿರ್ದೇಶಕ ತರುಣ್ ಸುಧೀರ ಅವರಿಗೆ ನಮನಗಳು. ಇನ್ನು ನನಗೆ ಇಷ್ಟವಾದಂಥ ಮತ್ತೊಂದು ಅಂಶ ವಿವರಣೆ ಇದಕ್ಕೆ ನಿದರ್ಶನ. ಲ್ಯಾಬಲ್ಲಿಟ್ಟಿರುವ ಮೂಳೆಗಳನ್ನು ಸುಟ್ಟು ನಾಶ ಮಾಡಲು ಬಂದ ಮುಸುಕುದಾರಿಯನ್ನು ಮೂಳೆ ತಜ್ಞ ಪಿಸ್ತೂಲು ಹಿಡಿದು ಬೆದರಿಸಿದಾಗ ಅವನು ಹಿಂದಿಯಲ್ಲಿ ಮೇಮ್ ಸಾಬ್ ಎನ್ನುತ್ತಾನೆ. ಇದೇನಿದು, ಕರ್ನಾಟಕದಲ್ಲಿ ಈ ಥರ ಅನ್ನುವುದಿಲ್ಲವಲ್ಲ ಎಂದುಕೊಳ್ಳುತ್ತೇವೆ. ತದನಂತರ ಅವನು ಬೇರಾರೂ ಅಲ್ಲ, ಉತ್ತರದಿಂದ ಬಂದ ಸುಪಾರಿ ಹಂತಕರ ಗುಂಪಿಂದ ಜೀವದಾನ ಪಡೆದುಕೊಂಡು ಹೋದ ಹುಡುಗ. ಹೀಗಾಗಿ ಅವನು ಹಿಂದಿಯಲ್ಲಿ ಮೇಮ್ ಸಾಬ್ ಎನ್ನುತ್ತಾನೆ. ಚಿತ್ರವು ಹಾದಿ ತಪ್ಪುವುದೇ ಇಲ್ಲ. ಮಾಸ್ ಚಿತ್ರವೆಂದು ಕರೆಯಲು ಮನಸ್ಸಾಗುತ್ತಿಲ್ಲ, ಬದಲಾಗಿ ಸಮಾಜಮುಖಿ ಚಿತ್ರವೆನ್ನುವುದು ಸೂಕ್ತ. ಮಾಸ್ ಚಿತ್ರವೆಂದು ಕರೆಯಲು ಮನಸ್ಸಾಗುತ್ತಿಲ್ಲ, ಬದಲಾಗಿ ಸಮಾಜಮುಖಿ ಚಿತ್ರವೆನ್ನುವುದು ಸೂಕ್ತ. ಕತೆ ಬರೆದ ಜಡೆ, ಹಂಪಿ ಸಂಭಾಷಣೆ ಬರೆದ ಮಾಸ್ತಿ ಎತ್ತರದಲ್ಲಿ ನಿಲ್ಲುತ್ತಾರೆ. ಇಂಥ ಕಥಾಪ್ರಾಧಾನ್ಯ ಚಿತ್ರಕ್ಕೆ ಅವಕಾಶ ಕೊಟ್ಟು ತಮ್ಮನ್ನು ಅರ್ಪಿಸಿಕೊಂಡ ದರ್ಶನ್ ಅವರಿಗೆ ಇಂತಹ ಮತ್ತಷ್ಟು ಕತೆಗಳು ಸಿಗಲಿ, ಸಿಕ್ಕ ಹೆಸರು ಕೂಡ ಅವರದಾಗಲಿ. ವೀರಪ್ಪ ನಾಯಕ, ರತ್ನನ್ ಪ್ರಪಂಚದಂಥ ಲೆಜೆಂಡರಿ ನಟಿ ಶ್ರುತಿ ತಮ್ಮ ನಟನಾ ಕೌಶಲ್ಯವನ್ನು ಮತ್ತೊಮ್ಮೆ ಝಳಪಿಸಿದ್ದಾರೆ. ಗೋವಿಂದ, ವಿನೋದ ಆಳ್ವ ಸಾಕಷ್ಟು ದಿನಗಳಾದ ಮೇಲೂ ಬಂದು ಎಷ್ಟು ಸಲೀಸಾಗಿ ಸಿಕ್ಸರ್ ಹೊಡೆದಿದ್ದಾರೆ. ಬಿರದಾರ್ ಅವರ ಮೆಥಡ್ ಆ್ಯಕ್ಟಿಂಗನ್ನು ರತ್ನನ್ ಪ್ರಪಂಚದಲ್ಲಿ ನೋಡಿ ಬೆರಗಾಗಿದ್ದೆ. ಕೆಲವೇ ನಿಮಿಷಗಳು ಬಂದರೂ ಚಿತ್ರದ ಉದ್ದಗಲಕ್ಕೂ ಹರಡಿದ್ದರು. ಅದನ್ನೇ ಮುಂದುವರಿಸಿದ್ದಾರೆ. ಅವರಿಗೆ ಮತ್ತಷ್ಟು ಉಗ್ರ ಮತ್ತು ಆಳ ಪಾತ್ರಗಳು ದಕ್ಕಲಿ. ಜಗಪತಿಯವರು ಮಾತನಾಡದೆ ಮುಖವನ್ನಷ್ಟೇ ತೋರಿಸಿದರೂ ಸಾಕು, ಸಿಕ್ಸರ್ ಹೊಡೆದಂಗೆ. ಚಿತ್ರದ ತಾಂತ್ರಿಕ ಇಲಾಖೆ ಅಷ್ಟಾಗಿ ಇಷ್ಟವಾಗದಿದ್ದರೂ ನ್ಯಾಯ ಕೊಟ್ಟಿದೆ. ತೆಲುಗಿನ ರಂಗಸ್ಥಳಂ ಚಿತ್ರದ ತಾಂತ್ರಿಕ ಕೌಶಲ್ಯತೆ ಇರಬೇಕಿತ್ತು ಎಂದು ಒಮ್ಮೆ ಅನಿಸಿತು. ಕತೆ ಒಮ್ಮೆ ಹಿಂದಕ್ಕೆ ಮತ್ತೊಂದೇ ಮುಂದಕ್ಕೆ ಹೋಗಿ ಬಂದು ಮಾಡುತ್ತದೆ. ಇಂತಹ ಚಿತ್ರಗಳಲ್ಲಿ ಸಂಕಲನ ಮುಖ್ಯ ಮತ್ತು ಅದು ಇನ್ನೂ ಚೆನ್ನಾಗಿ ಮೂಡಿ ಬರಬಹುದಿತ್ತು. ಆದರೆ ಅತ್ಯುತ್ತಮ ನಿರ್ದೇಶನ ಮತ್ತು ಚಿತ್ರಕಥೆಗಳು ಬೇರೆಲ್ಲ ಇಲಾಖೆಗಳ ಹೆಚ್ಚು ಕಮ್ಮಿಗಳನ್ನು ಮರೆಮಾಚಿಸುತ್ತದೆ. ಇದೊಂದು ಚಿತ್ರ ನಮಗೆ ಮತ್ತೆ 70ರ ದಶಕವನ್ನು ನೆನಪಿಸುತ್ತದೆ. ಇಂಥ ಚಿತ್ರಗಳು ಇನ್ನೂ ಬರಲಿ.